ಪೆನ್ ಡ್ರೈವ್ ಹಂಚಿಕೆ ಆರೋಪದಲ್ಲಿ ಚೇತನ್ ಹಾಗೂ ಲಿಖಿತ್ನನ್ನ ನಿನ್ನೆ ಅರೆಸ್ಟ್ ಮಾಡಲಾಗಿದೆ. ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರಿಗೆ ಕಂಟಕ. ಅಂದ್ರೆ ಇವರು ಮಾಜಿ ಶಾಸಕ ಪ್ರೀತಮ್ ಗೌಡ ಅವರ ಬೆಂಬಲಿಗರು ಅಂತ ಹೇಳಲಾಗ್ತಾ ಇದೆ. ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ಜೈಲಿಗೆ ಹೋಗಿರುವಂತಹ ಇಬ್ಬರನ್ನ ಕಸ್ಟಡಿಗೆ ಪಡೆಯಲಿರೋ ಎಸ್ಐಟಿ ಅಧಿಕಾರಿಗಳು. ಎಸ್ಐಟಿ ವಿಚಾರಣೆ ನಡೆಸಿದ ಬಳಿಕ ಬಯಲಾಗಲಿದೆಯಾ, ಹಾಗಾದರೆ ರಹಸ್ಯ ಅನ್ನೋ ಪ್ರಶ್ನೆ ಕೂಡ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ನೀವು ಹಾಸನದಲ್ಲೇ ಇದ್ದು ಇದೆಲ್ಲದರ ಬಗ್ಗೆ ವರದಿ ಮಾಡ್ತಾ ಇದ್ದೀರಾ. ಸೊ ಏನೇನು ಆಗ್ತಾ ಇದೆ ಹಾಸನದಲ್ಲಿ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ? ಸಭಾ ಪ್ರಮುಖವಾಗಿರುವಂತದ್ದು ಈಗ ಸಾಕಷ್ಟು ಜನ ಅಂದ್ರೆ ಒಂದೇ ಪಕ್ಷ ಅಂತ ಏನಿಲ್ಲ, ಸಾಕಷ್ಟು ಜನ ಮುಖಂಡರ ಮೇಲೆ ಈಗಾಗಲೇ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದು ದೊಡ್ಡ ಆರೋಪ ಕೇಳಿ ಬರ್ತಾ ಇರುವಂತದ್ದು, ಇದರ ಹಿಂದೆ ಬಿಜೆಪಿಯ ಮಾಜಿ ಶಾಸಕರ ಕೈವಾಡ ಇದೆ ಅನ್ನೋ ಒಂದು ಆರೋಪ ಸಾರ್ವಜನಿಕರ ವಲಯದಲ್ಲಿ ಆ ಮಾತುಗಳು ಕೂಡ ಅಥವಾ ಆ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈಗ ಆ ಒಂದು ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಎಸ್ಐಟಿ ಅಧಿಕಾರಿಗಳು ಅಂದ್ರೆ ಹಾಸನ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಇಲ್ಲಿರುವಂತಹ ಅಧಿಕಾರಿಗಳೇ ಎಸ್ಐಟಿ ಟೀಮ್ ನಲ್ಲಿ ಏನು ಎಸ್ಐಟಿ ರಚನೆ ಆಯಿತು ಆ ಟೀಮ್ ನಲ್ಲಿ ಇದ್ದಾರೆ. ಆ ಅಧಿಕಾರಿಗಳೇನಿದ್ರು ಅವರು ಈಗ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ಅರೆಸ್ಟ್ ಅನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಚೇತನ್ ಹಾಗೆ ಲಿಖಿತ್ ಅನ್ನೋ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಚೇತನ್ ಮತ್ತು ಲಿಖಿತ್ ಅವರ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ ಇಬ್ಬರು ಕೂಡ ಎಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ನೋಡೋದಾದ್ರೆ ಇಬ್ಬರೂ ಕೂಡ ಬಿಜೆಪಿಯ ಮಾಜಿ ಶಾಸಕರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತವ್ರು. ಇವರಿಬ್ರು ಕೂಡ ಮಾಜಿ ಶಾಸಕರ ಕಚೇರಿಯಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಇರ್ತಾ ಇದ್ರು. ಅವರ ಕಚೇರಿಯಲ್ಲೇ ಕೆಲಸ ಮಾಡ್ಕೊಂಡಿರ್ತಾ ಇದ್ರು. ಅವರ ಬಳಿಯೇ ಪೆನ್ ಡ್ರೈವ್ ಇತ್ತು. ಸುಟ್ಟ ಪೆನ್ ಡ್ರೈವ್ ಕೂಡ ಅವರ ಬಳಿ ಪತ್ತೆಯಾಗಿದೆ. ಜೊತೆಗೆ ಸಾಕಷ್ಟು ಪೆನ್ ಡ್ರೈವ್ ಗಳನ್ನ ಇವರು ಹಂಚಿಕೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಯಾವಾಗ ಲಭ್ಯವಾಗುತ್ತೋ ಆಗ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಹೀಗಾಗಿಯೇ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ವಲಯದಲ್ಲಿ ಏನು ಚರ್ಚೆ ಇತ್ತು ಮಾಜಿ ಶಾಸಕರ ಕೈವಾಡ ಇದೆ ಅಂತ ಹೇಳಿ, ಅದು ದೃಢವಾಗ್ತಾ ಬರ್ತಾ ಇದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವರಿಬ್ರು ಕೂಡ ಅರೆಸ್ಟ್ ಆಗಿರೋದ್ರಿಂದ ಅವರಿಗೆ ಯಾರು ಹೇಳ್ಕೊಟ್ರು ಅಥವಾ ಅವರಿಗೆ ಈ ಪೆನ್ ಡ್ರೈವ್ ಗಳನ್ನ ಕೊಟ್ಟು ಯಾರು ಹಂಚಿಕೆ ಮಾಡು ಅಂತ ಹೇಳಿದ್ರು ಅಥವಾ ಯಾರು ಸೂಚನೆ ಕೊಟ್ರು, ಇದು ಬಹಳಷ್ಟು ಚರ್ಚೆಗೆ ಈಗ ಹಾಸನದಲ್ಲಿ ಮುಂದಾಗಿರುವಂತದ್ದು. ಜೊತೆಗೆ ಈಗ ಕಂಪ್ಲೀಟ್ ಆಗಿ ಅವರಿಬ್ಬರ ವಿಚಾರಣೆ ವೇಳೆಯಲ್ಲಿ ಒಬ್ಬ ನಾಯಕನ ಹೆಸರನ್ನ ಹೇಳಿದ್ದಾರೆ, ಅಂದ್ರೆ ಮಾಜಿ ಶಾಸಕರ ಹೆಸರನ್ನ ಹೇಳಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ಆ ಮಾಜಿ ಶಾಸಕರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡುವಂತಹ ಚಾನ್ಸಸ್ಗಳು ಕೂಡ ದಟ್ಟವಾಗಿರುವಂತದ್ದು. ಓವರ್ ಆಲ್ ಈ ಒಂದು ಪೆನ್ ಡ್ರೈವ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರಿಗೆ ಇದರಿಂದಾಗಿ ಕಂಟಕ ಎದುರಾಗುತ್ತಾ ಅಥವಾ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ಚರ್ಚೆ. ಜೊತೆಗೆ ಹಾಸನದಲ್ಲಿ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರುವಂತದ್ದು ಇದೇ ಮಾತುಗಳು. ಸಭಾ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.